ಎರಡನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶಿತ ಬೆಳವಣಿಗೆಯ ದರ ಎಷ್ಟು ಅಂತ ಕ್ವಶನ್ ಕೇಳೋಣ. ಹಾಗಾದ್ರೆ ಆಪ್ಷನ್ಸ್ ಕೊಟ್ಟಾನ. 5.6% ಅಂತ, 5.2% ಅಂತ, 4.5% ಅಂತ, 3.5% ಅಂತ. ನೋಡ್ರಿ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪಂಚವಾರ್ಷಿಕ ಯೋಜನೆಗಳ ಮೇಲೆ ಪ್ರಶ್ನೆಗಳನ್ನ ರೈಸ್ ಮಾಡ್ಯಾನ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನಾವು ನೋಡ್ಕೋತ ಹೋದಾಗ ಒಂದು ಕ್ವಶನ್ ಪೇಪರ್ ಅಲ್ಲಿ ಇಲ್ಲ ಅಂದ್ರೂ ಒಂದು 2 ಪಂಚವಾರ್ಷಿಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತಾನ. ಹಾಗಾಗಿ ಈ ಒಂದು ಕ್ವಶನ್ ಕೂಡ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗ್ತದೆ. ಅದೇ ರೀತಿಯಾಗಿ ಎರಡನೇ ಪಂಚವಾರ್ಷಿಕ ಯೋಜನೆ ಏನು, ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಆ ಒಂದು ಉದ್ದೇಶಿತ ಬೆಳವಣಿಗೆಯ ದರ ಎಷ್ಟಿತ್ತಂದ್ರ 4.5% ಇತ್ತು ಅನ್ನೋದನ್ನ ಕಾಣ್ತೀವಿ. ಸೊ ಇಲ್ಲಿ ಸರಿಯಾಗಿರುವಂತ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಏನಪ್ಪ ಅಂದ್ರ ಸರಿಯಾಗೈತಿ. ಹಾಗಾದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ ಏನಂತ ನಾವು ನೋಡ್ಕೋತ ಹೋದಾಗ 1956ರಿಂದ 1961. ಸೊ ಎರಡನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ ಇದ್ದಿ. ಸೊ ಇಲ್ಲಿ ಯಾವುದಕ್ಕ ಆದ್ಯತೆಯನ್ನ ನೀಡಿರಂದ್ರ ಕೈಗಾರಿಕೆಗಳಿಗೆ ಆದ್ಯತೆಯನ್ನ ನೀಡಲಾಗಿರ್ತೈತಿ. ಅಷ್ಟಲ್ಲ ಏನಪ್ಪ ಅಂದ್ರ ಈ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯಲ್ಲಿತ್ತು ಅಂತ ಕೇಳಿದಂದ್ರ PC ಮೆಹ್ಲೋನೊಬಿಸ್ ಮಾದರಿಯಲ್ಲಿ ಈ ಒಂದು ಪಂಚವಾರ್ಷಿಕ ಯೋಜನೆಯನ್ನ ಏನಪ್ಪ ಅಂದ್ರ ಸಿದ್ಧಪಡಿಸಿದ್ರು ಅನ್ನೋದನ್ನ ಕಾಣ್ತೀವಿ. ಮತ್ತ ಉದ್ದೇಶಿತ ಗುರಿ 4.5%. ಇಲ್ಲಿ ಸಾಧನೆ ಮಾಡಿದ್ದು ಕೇವಲ 4 ಏನಪ್ಪ ಅಂದ್ರ 3%.